ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಿತ್. ಹೊಸ ವಿಡಿಯೋಗೆ ಸ್ವಾಗತ. ತುಂಬ ಜನ ಕೇಳ್ತಾ ಇದ್ರಿ ಬೇಸಿಕ್ ಇಂದ ನನಗೆ ಟ್ರೇಡಿಂಗ್ ಹೇಳ್ಕೊಡಿ ಅಂತ. ಸೊ ಅದಕ್ಕೇನೆ ನಾನು ಬೇಸಿಕ್ ಇಂದ ಅಡ್ವಾನ್ಸ್ ವರ್ಗು ಏನೇನು ಟ್ರೇಡಿಂಗ್ ನಾಲೆಡ್ಜ್ ಬೇಕು, ಸೊ ಅದನ್ನೆಲ್ಲ ಒಂದು ಸಪ್ರೇಟು ಯೂಟ್ಯೂಬಲ್ಲಿ ಪ್ಲೇ ಲಿಸ್ಟ್ ಮಾಡಿ ಡೈಲಿ ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಯಾರಾದರೂ ಬಿಗಿನರ್ಸು ಅಥವಾ ಯಾರಾದರೂ ಹೊಸಬ್ರು ಟ್ರೇಡಿಂಗ್ನ ಕಲಿಬೇಕು ಅಂತ ಇದ್ರೆ ಈ ಒಂದು ಪ್ಲೇ ಲಿಸ್ಟ್ನ ಫಾಲೋ ಮಾಡಿದ್ರೆ ಸಾಕು. ಸೊ ನಿಮಗೆ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಒಂದು ಪ್ರೊಫೆಷನಲ್ ಟ್ರೇಡರ್ ಆಗೋಕ್ಕೆ ಏನೇನು ನಾಲೆಡ್ಜ್ ಬೇಕು ಅದನ್ನೆಲ್ಲ ಕೂಡ ಈ ಒಂದು ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ನಿಮಗೆ ಫಾರೆಕ್ಸ್ ಮಾರ್ಕೆಟ್ ಅಂದರೆ ಏನು, ಇಂಡಿಯನ್ ಮಾರ್ಕೆಟ್ ಅಂದರೆ ಏನು, ಸೊ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸು, ಲಿಕ್ವಿಡಿಟಿ ಅಂದರೆ ಏನು, ಮಾರ್ಕೆಟ್ ಸ್ಟ್ರಕ್ಚರ್ ಅಂದರೆ ಏನು, ಮತ್ತು ಈ ಕಾನ್ಸೆಪ್ಟ್ಸು ಪ್ರೈಸ್ ಆಕ್ಷನ್ ಕಾನ್ಸೆಪ್ಟು, ಐ ಸಿ ಟಿ ಕಾನ್ಸೆಪ್ಟು, ಎಸ್ ಎಮ್ ಸಿ ಕಾನ್ಸೆಪ್ಟು, ಸೊ ಇದನ್ನೆಲ್ಲ ಯಾವಾಗ ಯೂಸ್ ಮಾಡಬೇಕು, ಯಾವ ಥರ ಟ್ರೇಡ್ ಪ್ಲಾನ್ ಮಾಡಬೇಕು, ಟಾರ್ಗೆಟ್ನ ಹೆಂಗೆ ಸೆಟ್ ಮಾಡಬೇಕು, ಸ್ಟಾಪ್ ಲಾಸ್ನ ಹೆಂಗೆ ಇಡಬೇಕು, ಮತ್ತು ಟ್ರೇಡಿಂಗ್ ಸೈಕಾಲಜಿ, ಮೇಯ್ನಾಗಿ ಟ್ರೇಡಿಂಗ್ ಸೈಕಾಲಜಿ, ಇದೆಲ್ಲದಕ್ಕೂ ಕೂಡ ಟ್ರೇಡಿಂಗ್ ಸೈಕಾಲಜಿ ತುಂಬಾ ಇಂಪಾರ್ಟೆಂಟು. ಹಾಗೆ ಪ್ರೊಫೆಷನಲ್ ಟ್ರೇಡರ್ಸು ಯಾವ ಥರ ಅವ್ರ ಮೈಂಡ್ ಸೆಟ್ ಇರುತ್ತೆ, ಯಾವ ಥರ ಟ್ರೇಡ್ ಮಾಡ್ತಾರೆ, ಇದನ್ನೆಲ್ಲ ಕೂಡ ಒಂದು ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಫಾರೆಕ್ಸ್ ಮಾರ್ಕೆಟು. ಫಾರೆಕ್ಸ್ ಮಾರ್ಕೆಟ್ ಅಂದರೆ ಏನು? ಸೊ ಇಂಡಿಯನ್ ಮಾರ್ಕೆಟಲ್ಲಿ ಸ್ಟಾಕ್ಸ್ನ ಬೈ ಮತ್ತು ಸೆಲ್ ಮಾಡ್ತೀರಾ, ಸೊ ಕ್ರಿಪ್ಟೋ ಮಾರ್ಕೆಟಲ್ಲಿ ಫೈನಾನ್ಸ್ನ ಬೈ ಮತ್ತು ಸೆಲ್ ಮಾಡ್ತೀರಾ, ಸೊ ಇಲ್ಲಿ ನೀವು ಕರೆನ್ಸಿ ಪೇರ್ನ ಬೈ ಮತ್ತು ಸೆಲ್ ಮಾಡ್ತೀರಾ ಫಾರೆಕ್ಸ್ ಮಾರ್ಕೆಟಲ್ಲಿ. ಸೊ ಕರೆನ್ಸಿ ಪೇರ್ನ ಬೈ ಮತ್ತು ಸೆಲ್ ಮಾಡ್ತೀರಾ. ಸೊ ಈ ಫಾರ್ ಎಕ್ಸಾಂಪಲ್ಲು ನೀವು ಇಂಡಿಯಾಯಿಂದ ದುಬೈಗೆ ಟ್ರಾವೆಲ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಸೊ ಇಂಡಿಯಾಯಿಂದ ದುಬೈಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಹತ್ರ ರುಪೀಸ್ ಕರೆನ್ಸಿಸ್ ಇದೆ. ಸೊ ನೀವು ದುಬೈಗೆ ಹೋಗ್ತಾ ಇದ್ದೀರಾ ಅಂದರೆ ದುಬೈಲಿ ನಿಮಗೆ ಎ ಇ ಡಿ ಕರೆನ್ಸಿಸ್ ಇದೆ. ಬೇರೆ ಬೇರೆ ಕಂಟ್ರಿಲಿ ಅವ್ರದ್ದೇ ಆದಂಥ ಕರೆನ್ಸಿಸ್ ಇರುತ್ತೆ. ಸೊ ನೀವು ದುಬೈಗೆ ಹೋಗ್ಬಿಟ್ಟು ಸೊ ಏನಾದರೂ ಒಂದು ಪರ್ಚೇಸ್ ಮಾಡಬೇಕು ಅಥವಾ ಫುಡ್ಡು ಅಥವಾ ಬೇರೆ ಏನಾದರೂ ಎಕ್ಸ್ಪೆನ್ಸಸ್ಗೆ ಸೊ ನೀವು ಇಂಡಿಯನ್ ರುಪೀಸಲ್ಲಿ ಪೇ ಮಾಡೋಕ್ಕಾಗಲ್ಲ. ಸೊ ಅವ್ರದ್ದೇ ಆದಂಥ ಕರೆನ್ಸಿ ಇರುತ್ತೆ, ಅದರಲ್ಲೇ ಪೇ ಮಾಡಬೇಕು. ಸೊ ಇಲ್ಲಿ ನಿಮಗೆ ದುಬೈಲಿ ಎ ಇ ಡಿ ಕರೆನ್ಸಿ ಇದೆ, ಎ ಇ ಡಿಲೇ ಪೇ ಮಾಡಬೇಕು. ಸೊ ಅದಕ್ಕೇನು ಮಾಡ್ತೀರಾ, ನಿಮ್ಮ ರುಪೀಸ್ನ ಕೊಟ್ಬಿಟ್ಟು ಸೊ ಎ ಇ ಡಿನ ನೀವು ತಾಂತೀರಾ. ಎಲ್ಲಿ ತಾಂತೀರಾ? ಸೊ ಬ್ಯಾಂಕಲ್ಲಿ ಅಥವಾ ಏರ್ಪೋರ್ಟಲ್ಲಿ ನೀವು ಎಕ್ಸ್ಚೇಂಜ್ ಮಾಡ್ಕೊತೀರಾ. ಸೊ ನೀವೇನು ಮಾಡ್ತೀರಾ, ರುಪೀಸ್ನ ಕೊಟ್ಬಿಟ್ಟು ಎ ಇ ಡಿನ ತಾಂತೀರಾ. ಸೊ ನೀವು ಈ ಎಕ್ಸ್ಚೇಂಜ್ ಏನಾಯಿತು, ಸೊ ಈ ಎಕ್ಸ್ಚೇಂಜ್ನ ಫಾರೆಕ್ಸ್ ಎಕ್ಸ್ಚೇಂಜ್ ಅಂತ ಕರೀತಾರೆ. ಆಯಿತಾ? ಸೊ ಇಲ್ಲಿ ಏನು ಮಾಡೋದ್ರಿ, ಬೇಸಿಕಲಿ ಒಂದು ಕರೆನ್ಸಿನ ಕೊಟ್ಬಿಟ್ಟು ಇನ್ನೊಂದು ಕರೆನ್ಸಿನ ತಾಂದ್ರಿ. ಸೊ ಈ ಪ್ರೋಸೆಸ್ ಏನಿದೆ ಅದಕ್ಕೆ ಫಾರೆಕ್ಸ್ ಎಕ್ಸ್ಚೇಂಜ್ ಅಂತ ಕರೀತಾರೆ. ಸೊ ಇದರಲ್ಲಿ ಟ್ರೇಡ್ ಯಾವ ಥರ ಮಾಡ್ತೀರಾ? ಸೊ ಟ್ರೇಡು ನಿಮಗೆ ಇಲ್ಲಿ ಬೈ ಮಾಡ್ತೀರಾ. ಸೊ ನಿಮಗೆ ಪ್ರೈಸು ಒಂದು ಸತಿ ಮೇಲೋದಾಗ ಸೆಲ್ ಮಾಡ್ತೀರಾ. ಸೊ ನೀವು ಇವಾಗ ಫಾರ್ ಎಕ್ಸಾಂಪಲು ಸೊ ಯು ಎಸ್ ಟಿನ 2024ಅಲ್ಲಿ ಯು ಎಸ್ ಟಿನ ನೀವು 2024ಅಲ್ಲಿ 70 ರುಪೀಸ್ ಇತ್ತು. ಸೊ 70 ರುಪೀಸಲ್ಲಿ ಬೈ ಮಾಡಿರ್ತೀರ. ಸೊ ಇವಾಗ ಅದು ಆಲ್ಮೋಸ್ಟ್ 95-100 ರುಪೀಸಲ್ಲಿದೆ. ಸೊ ಈ ಗ್ಯಾಪಲ್ಲಿ ಏನಿದೆ, ಈ ಗ್ಯಾಪ್ ಏನಿದೆ 25 ರುಪೀಸು, ಅದು ನಿಮಗೆ ಪ್ರಾಫಿಟ್ಟು. ಸೊ ಈ ಥರ ನೀವು ಕಡಿಮೆ ಪ್ರೈಸಲ್ಲಿದ್ದಾಗ ಬೈ ಮಾಡ್ತೀರಾ, ಸೊ ಜಾಸ್ತಿ ಪ್ರೈಸಿಗೆ ಹೋದಾಗ ಸೆಲ್ ಮಾಡ್ತೀರಾ. ಆಯಿತಾ? ಸೊ ಈ 25 ಪ್ರಾಫಿಟು ಇದೇನು ಡಿಫ್ರೆನ್ಸ್ ಇದೆ, ಸೊ ಈ ಡಿಫ್ರೆನ್ಸ್ ಅಮೌಂಟು ನಿಮಗೆ ಪ್ರಾಫಿಟ್ ಆಗುತ್ತೆ. ಇಲ್ಲಿ ನಿಮಗೆ ಯಾರ್ಯಾರು ಟ್ರೇಡ್ ಮಾಡ್ತಾರೆ? ಸೊ ಈ ಫಾರೆಕ್ಸ್ ಮಾರ್ಕೆಟಲ್ಲಿ ಇನ್ಸ್ಟಿಟ್ಯೂಷನ್ ಅವರು ಆಲ್ಮೋಸ್ಟು 75% ಇನ್ಸ್ಟಿಟ್ಯೂಷನ್ ಅವರೇ ಇರ್ತಾರೆ. ಆಯಿತಾ? ಇನ್ನು ಹೆಡ್ಜ್ ಫಂಡ್ ಮ್ಯಾನೇಜರ್ಸು ಅವರೊಂದು 10% ಇರ್ತಾರೆ. ಸೊ ಇನ್ನು ಕಾರ್ಪೊರೇಷನ್ನು, ಲೋನ್ಸು, ಎಲ್ ಐ ಸಿ ಅವರು ಅವರೊಂದು 10% ಇರ್ತಾರೆ. ಸೊ ನೀವು ರೀಟೈಲರ್ಸು ಅವರು ಸೊ ಬರೀ 5-8% ಇರ್ತಾರೆ. ಸೊ ಮ್ಯಾಕ್ಸಿಮಮ್ 8%, ಸೊ 5-8%. ಈ ಫಾರೆಕ್ಸ್ ಮಾರ್ಕೆಟಲ್ಲಿ ನಿಮಗೆ ಡೈಲಿ ಅರೌಂಡು 900 ಬಿಲಿಯನ್ ಅಷ್ಟು ಟ್ರೇಡ್ ಆಗುತ್ತೆ ಡೈಲಿ. ಸೊ ಈ ಫಾರೆಕ್ಸ್ ಮಾರ್ಕೆಟು ನಿಮಗೆ 24 ಅವರ್ಸು ಓಪನ್ ಇರುತ್ತೆ. ನೀವು ಇಂಡಿಯನ್ ಮಾರ್ಕೆಟ್ ಆದರೆ ಬೆಳಗ್ಗೆ 9 ಗಂಟೆಗೆ 9:15 ಓಪನ್ ಆದರೆ 3:30 ಕ್ಲೋಸ್ ಆಗುತ್ತೆ. ಸೊ ಫಾರೆಕ್ಸ್ ಮಾರ್ಕೆಟ್ ನಿಮಗೆ 24 ಅವರ್ಸು ಕೂಡ ಓಪನ್ ಇರುತ್ತೆ. ನೀವು ವರ್ಕಿಂಗ್ ಎಂಪ್ಲಾಯ್ ಆದರೆ ಸೊ ಯಾವಾಗ ಬೇಕಾದ್ರೆ ಈ ಸಂಜೆ ಬಂದು ಬೇಕಾದರೆ ಟ್ರೇಡ್ ಮಾಡ್ಬೋದು. ಸೊ ನೀವು ನೈಟ್ ಆದರೂ ಟ್ರೇಡ್ ಮಾಡ್ಬೋದು. ನಿಮಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಆವಾಗ ನೀವು ಟ್ರೇಡಿಂಗ್ ಮಾಡ್ಬೋದು. ಸೊ ಇಂಡಿಯನ್ ಮಾರ್ಕೆಟ್ ಆದರೆ ಹಾಗಲ್ಲ, ಬೆಳಗ್ಗೆ 9:15 ಓಪನ್ ಆದರೆ 3:30ಗೆ ಕ್ಲೋಸ್ ಆಗುತ್ತೆ. ಸೊ ಇದೊಂದು ಅಡ್ವಾಂಟೇಜು, ನಿಮಗೆ 24 ಅವರ್ಸ್ ಕೂಡ ಓಪನ್ ಇರುತ್ತೆ. ಸೊ ನೀವು ಫಾರೆಕ್ಸ್ ಟ್ರೇಡಿಂಗ್ ಮಾಡೋದಾದರೆ ಸೊ ಮಿನಿಮಮ್ ಕ್ಯಾಪಿಟಲ್ ಎಷ್ಟು ಬೇಕು? ಸೊ ನಿಮಗೆ ಫಾರೆಕ್ಸ್ ಟ್ರೇಡಿಂಗ್ ಮಾಡೋದಾದರೆ ನೀವು ಬ್ರೋಕರ್ ಅಕೌಂಟಲ್ಲಿ ಟ್ರೇಡ್ ಮಾಡ್ತೀರಾ ಅಂದರೆ ಸೊ ನಿಮಗೆ ಮಿನಿಮಮ್ ಕ್ಯಾಪಿಟಲ್ಲು, ಸೊ ಮಿನಿಮಮ್ ನೀವು ಕಡಿಮೆ ರಿಸ್ಕ್ ಇಟ್ಟು ನಾನು ಕಡಿಮೆ
ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ, ಸೊ ನೀವು $150, ಸೊ ಒಂದು 100 ಇಂದನೂ ಸ್ಟಾರ್ಟ್ ಮಾಡ್ಬೋದು. ಸೊ 100 ಇಂದ ಒಂದು $150 ಬೇಕಾಗುತ್ತೆ. ಇದೆಲ್ಲ ನೀವು ಟ್ರೇಡ್ ಮಾಡೋಕ್ಕೆ ಸೊ ನಿಮಗೆ ಒಂದು ಬ್ರೋಕರ್ ಅಂತ ಬೇಕು. ಸೊ ಬ್ರೋಕರು ಫಾರೆಕ್ಸ್ ಮಾರ್ಕೆಟು ಇಂಡಿಯಾದಲ್ಲಿ ಲೀಗಲ್ ಇಲ್ಲ. ಸೊ ಬ್ರೋಕರ್ ಯಾವುದು ಅಂತೇಳಿ ನೀವೇ ಚಾಟ್ ಜಿಪಿಟಿಲಿ ಸರ್ಚ್ ಮಾಡಿ, ಓನಾಗಿ ರಿಸರ್ಚ್ ಮಾಡಿ. ತುಂಬ ಬ್ರೋಕರ್ಸ್ ಇದೆ, ಅದರಲ್ಲಿ ಟ್ರಸ್ಟೆಡ್ ಬ್ರೋಕರ್ಸು ಯಾವುದಿದೆ ಅಂತೇಳಿ ನೀವೇ ಸರ್ಚ್ ಮಾಡಿ. ಸರ್ಚ್ ಮಾಡಿಬಿಟ್ಟು ಸೊ ನೋಡಿ ಡೆಪಾಸಿಟ್ ಮಾಡಿ. ಸೊ ಬಿಗಿನರ್ಸ್ ಆಗಿದ್ದರೆ ನಾನು ರೆಫರ್ ಮಾಡೋದು ಫಂಡೆಡ್ ಅಕೌಂಟ್ಸು. ಸೊ ಈ ಪ್ರಾಪ್ ಫಾರ್ಮ್ಸ್ ಅಂತ ಇರುತ್ತೆ. ಸೊ ಅದೇನಾಗುತ್ತೆ, ಹೆಂಗೆ ವರ್ಕ್ ಆಗುತ್ತೆ ಅಂತೇಳಿ ಸೊ ನಾನೊಂದು ಹಳೆ ವಿಡಿಯೋದಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅವರು ನಿಮಗೆ ಅಮೌಂಟ್ ಕೊಡ್ತಾರೆ ಟ್ರೇಡ್ ಮಾಡೋಕ್ಕೆ. ಸೊ ಅಮೌಂಟ್ ಕೊಡೋಕ್ಕಿಂತ ಮುಂಚೆ ನಾನು ಕೇಪಬಲ್ ಇದ್ದೀನಿ, ನನಗೆ ಟ್ರೇಡಿಂಗ್ ಬರುತ್ತೆ ಅಂತೇಳಿ ಟೆಸ್ಟಿಂಗ್ ಫೇಸಸ್ ಇರುತ್ತೆ. ಆ ಟೆಸ್ಟಿಂಗ್ ಫೇಸ್ನ ಪಾಸ್ ಮಾಡಬೇಕು. ಪಾಸ್ ಆದಮೇಲೆ ಅಮೌಂಟ್ ಕೊಡ್ತಾರೆ. ಸೊ ಆ ಅಮೌಂಟಲ್ಲಿ ನೀವು ಟ್ರೇಡ್ ಮಾಡಬೇಕು. ಸೊ ಆ ಬಂದಿದ್ದ ಪ್ರಾಫಿಟ್ಟಲ್ಲಿ ನಿಮಗೆ 80%, 70% ಅಥವಾ 60% ಕೊಟ್ಬಿಟ್ಟು ಉಳ್ದಿದ್ದ ಪ್ರಾಫಿಟ್ನ ಅವ್ರು ಇಟ್ಕೊಂತಾರೆ. ಸೊ 70% ನಿಮಗೆ, 30% ಅವ್ರಿಗೆ, ಅಥವಾ 80% ನಿಮಗೆ, 20% ಅವ್ರಿಗೆ. ಈ ಥರ ಫಂಡೆಡ್ ಅಕೌಂಟು ಕೂಡ ಫಾರೆಕ್ಸ್ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸೊ ಇಲ್ಲಿ ನಿಮಗೆ ಮಾಡೋಕ್ಕೆ ತುಂಬಾ ಕರೆನ್ಸೀಸ್ ಇದೆ. ಯೂರೋ USD, ಸೊ ಯೂರೋ JPY, ಸೊ ಯೂರೋ JPY, USD JPY, ಯೂರೋ AUD. ಸೊ ತುಂಬಾ ಕರೆನ್ಸಿ ಪೇರ್ಸ್ ಇದೆ. ಸೊ ಅದರಲ್ಲಿ ನಿಮಗೆ ಡಾಲರ್ಸ್ ಪೇರ್ಸ್ ಅಂದರೆ ಯಾವುದು ಯೂರೋ USD. ಸೊ ಇವಾಗ ನಿಮಗೆ USD ಪೇರು ಸೊ ಯಾವುದಿರುತ್ತೆ, ಯೂರೋ USD ಆಗ್ಬೋದು, AUD USD ಆಗ್ಬೋದು, XAU USD ಆಗ್ಬೋದು, ಇದೆಲ್ಲ ನಿಮಗೆ ಡಾಲರ್ಸ್ ಪೇರ್ಸ್ ಅಂತಾರೆ. ಸೊ ಅದೇ ನೀವು ಯೂರೋ JPY, ಯೂರೋ ಮತ್ತು AUD ಅದನ್ನೆಲ್ಲ ಕ್ರಾಸ್ ಪೇರ್ಸ್ ಅಂತಾರೆ, ಆಯಿತಾ. ಸೊ ಇಲ್ಲಿ ನಿಮಗೆ XAU USD ಅಂದರೆ ಸೊ ಇದು ಗೋಲ್ಡು. ಸೊ ನೀವು ಕಮಾಡಿಟೀಸ್ ಏನಿದೆ ಅದನ್ನು ಕೂಡ ಟ್ರೇಡ್ ಮಾಡ್ಬೋದು. ಸೊ ಈ XAU USD ಏನಿದೆ ಇದು ಗೋಲ್ಡು. ಸೊ ನಿಮಗೆ XAG USD ಇರೋದು ಸಿಲ್ವರ್ ಆಗಿರುತ್ತೆ. ಸೊ ಎಲ್ಲ ಯಾಕೆ XAU USDನೇ ಟ್ರೇಡ್ ಮಾಡ್ತಾರೆ ಅಂದರೆ ತುಂಬ ಜಾಸ್ತಿ ಮೂವ್ಮೆಂಟ್ ಇರುತ್ತೆ, ಅದಕ್ಕೋಸ್ಕರ ಎಲ್ಲ XAU USD ಜಾಸ್ತಿ ಟ್ರೇಡ್ ಮಾಡ್ತಾರೆ. ಸೊ XAU ಅಂದರೆ ಸೊ ಇಲ್ಲಿ ಗೋಲ್ಡ್ USD ಅಂತ ಯಾಕಿಲ್ಲ, XAU USD ಇದೆ ಯಾಕಿದೆ ಅಂತಂದರೆ ಸೊ ಎಕ್ಸ್ ಅನ್ನೋದು ಇದು ಪ್ರಿಫಿಕ್ಸು. ಸೊ ಎಕ್ಸ್ ಅನ್ನೋದು ಪ್ರಿಫಿಕ್ಸು. ಇವಾಗ ನಿಮ್ಮ ಫೋನ್ ನಂಬರಲ್ಲಿ 9ಇಂದ ಸ್ಟಾರ್ಟ್ ಆಗುತ್ತೆ. 9 ಅನ್ನೋದು ಅದು ಪ್ರಿಫಿಕ್ಸ್ ಆಗಿರುತ್ತೆ. ಸೊ ಆ ಥರ ಸೊ ಇಲ್ಲಿ ನಿಮಗೆ ಎಕ್ಸ್ ಅನ್ನೋದು ಪ್ರಿಫಿಕ್ಸು, AU ಅನ್ನೋದು ಲ್ಯಾಟಿನ್ ವರ್ಡು. ಸೊ USD ನೀವು ಒಂದು ಕರೆನ್ಸಿನ ಒಂದು ನಿಮಗೆ ಬೈ ಆಗ್ತಾ ಇದ್ರೆ ಒಂದು ಕೂಡ ಸೆಲ್ ಆಗ್ತಾ ಇರಬೇಕು, ಹೌದಲ್ವಾ. ಇಲ್ಲಿ ನಿಮಗೆ ಮೇಯ್ನು ಬೇಕಾಗಿರೋದು ಸೈಕಾಲಜಿ. ಸೊ 24 ಗಂಟೆ ಓಪನ್ ಇರುತ್ತೆ ಅಂತೇಳಿ ನೀವು ಯಾವಾಗಲೂ ಬೈ ಯಾವಾಗಲೂ ಸೆಲ್ಲು ಮಾಡೋಕ್ಕಾಗಲ್ಲ. ಸೊ ಯಾವಾಗಲೂ ಬೈ ಯಾವಾಗಲೂ ಸೆಲ್ ಮಾಡ್ತಾ ಇದ್ರೆ ನೀವು ಪ್ರಾಫಿಟೇಬಲ್ ಆಗ್ತಾ ಇರ್ತೀರ. ಎಲ್ಲ ಟೈಮಲ್ಲೂ ನೀವು ಅನ್ಕೊಂಡಂಗೆ ಮಾರ್ಕೆಟ್ ಮೂವ್ ಆಗ್ತಾ ಇರುತ್ತೆ ಅಂತ ಗೆಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇ ನಿಮ್ಮದೇ ಆದಂಥ ಒಂದು ಟ್ರೇಡಿಂಗ್ ಅವರ್ಸ್ನ ಫಿಕ್ಸ್ ಮಾಡ್ಕೊಂಡು ಸೊ ಆದಷ್ಟು ಓವರ್ ಟ್ರೇಡ್ನ ಅವಾಯ್ಡ್ ಮಾಡಿ, ಆದಷ್ಟು ನಿಮ್ಮ ಕ್ಯಾಪಿಟಲ್ನ ಸೇವ್ ಮಾಡಿ. ಸೊ ಸೈಕಾಲಜಿ ತುಂಬಾ ಇಂಪಾರ್ಟೆಂಟು ಟ್ರೇಡಿಂಗಿಗೆ. ಸೊ ಇಲ್ಲಿ ನಿಮಗೆ ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ ಏನೇ ಡೌಟ್ ಇದ್ರೂ ಕಮೆಂಟಲ್ಲಿ ಕೇಳಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಡೈಲಿ ಯೂಟ್ಯೂಬ್ ಲೈವಲ್ಲೂ ಕೂಡ ಸೊ ನಿಮಗೆ ನಾನು ಟ್ರೇಡಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಇದ್ದೀನಿ. ಸೊ ಡೈಲಿ ಕೂಡ ಅಲ್ಲೂ ಕೂಡ ನಿಮಗೆ ಒಂದೊಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಏನು ಡೌಟ್ ಇದ್ರೂ ಅಲ್ಲೂ ಕೂಡ ಕೇಳಿ, ನಾನು ಅಲ್ಲೂ ಕೂಡ ಡೌಟ್ನ ಕ್ಲಿಯರ್ ಮಾಡ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಕ್ಯಾಂಡಲ್ ಸ್ಟಿಕ್ಕು. ಸೊ ಕ್ಯಾಂಡಲ್ನ ಯಾವ ಥರ ರೀಡ್ ಮಾಡೋದು, ಸೊ ಯಾವ ಥರ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಆಲ್.